ನೋಡಿ, ಕೇಂದ್ರ ಆಗಲಿ ರಾಜ್ಯ ಆಗಲಿ ಯಾವುದೇ ಆಗಲಿ, ಇದು ಭಾರತ, ಇದು ನಮ್ಮ ಸಮಾಜ, ಇದು ನಮ್ಮ ದೇಶ. ನಾವು ಪಾಲಿಟಿಕ್ಸ್ ಖಂಡಿತವಾಗ್ಲೂ ಮಾಡಬೇಕು, ಇಲ್ಲಾಂತಂದರೆ ಬದುಕೋಕ್ಕಾಗಲ್ಲ. ಆದರೆ ಈ ವಿಚಾರದಲ್ಲೆಲ್ಲ, ಅಕ್ಕಿ ವಿಚಾರದಲ್ಲಿ ಪಾಲಿಟಿಕ್ಸ್ ನಿಜವಾಗ್ಲೂ ಆಗಬಾರ್ದಾಗಿತ್ತು, ಖಂಡಿತವಾಗ್ಲೂ ಆಗಬಾರ್ದಾಗಿತ್ತು. ಕೇಂದ್ರ ಕೊಡೋದಿರ್ಬೋದು, ಇವರು ದುಡ್ಡು ಕೊಡಬೇಕು, ಪುಕ್ಷಟೆ ಕೊಡೋದಿಲ್ಲ, ಪುಕ್ಷಟೆ ಕೊಟ್ಟರೆ ಕೇಳಬೇಕಿತ್ತು, ನಮಗೆ ಪುಕ್ಷಟೆ ಕೊಡಿಲ್ಲ ಅಲ್ಲ. ಈಗ ಅಲ್ಲಿ ಅಕ್ಕಿ ಜಾಸ್ತಿ ಆಗಿದೆ ತಗೊಳ್ಳಿ ಅಂತ ಈಗ ಅವರು ಹೇಳೋದು ತಪ್ಪು, ಅವತ್ತು ಕೊಡದೇ ಇದ್ದದ್ದು ತಪ್ಪು. ಆಮೇಲೆ ಈಗ ನಿಮಗೆ ಅವಕಾಶ ಇದ್ದರೆ, ಅಕ್ಕಿ ಕೊಡೋದಕ್ಕೆ ಅವಕಾಶ ಇದ್ದರೆ ತಗೊಳ್ಳೋದು ಕೂಡ ಕರೆಕ್ಟ್ ಇದೆ, ತಗೊಳ್ಳೋದೇ ಇರೋದು ಕೂಡ ತಪ್ಪು. ಇಲ್ಲಿ ಏನಾಯ್ತು, ಈಗ ಪ್ರೆಸ್ಟೀಜ್ ಪ್ರಶ್ನೆ ಆಯಿತು. ಅವತ್ತು ಕೇಳಿದ್ವಿ, ಕೊಟ್ಟಿಲ್ಲ. ಈಗ ನೀವು ಕೇಳಿದ್ರೆ ನಾವು ಕೊಡಲ್ಲ, ಪ್ರೆಸ್ಟೀಜ್ ಬಂದ್ಬಿಡುತ್ತೆ, ಪ್ರತಿಷ್ಠೆ ಆಗ್ಬಿಡುತ್ತೆ. ಯಾರ ಕಾರಣ? ಎರಡೂ ಪಕ್ಷಗಳ ಕಾರಣ, ಎರಡೂ ಪಕ್ಷಗಳ ಕಾರಣ. ಎಷ್ಟು ಖರ್ಚಾಗತ್ತೆ? ಆಮೇಲೆ ಈಗ ಅಕ್ಕಿ ತಗೊಳ್ತಾರ ತಗೊಳ್ಳೋದಿಲ್ವ ಅಂತ ಕೇಳಿದರೆ ಗೊತ್ತಿಲ್ಲ ಕರ್ನಾಟಕ ಗೌರ್ಮೆಂಟ್ ಏನು ಮಾಡುತ್ತೆ ಅಂತೇಳಿ. ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಅಥವಾ ರಾಜ್ಯ ಸರ್ಕಾರಕ್ಕೆ ಏನಿದೆ ಅಂತಂದರೆ, ಅಕ್ಕಿ ತಗೊಳ್ಳದೇ ಇದ್ದರೆ ಲಾಭ ಇದೆ. ಹೇಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಎಷ್ಟೆಲ್ಲ ಬೇಕು ದುಡ್ಡು ನೋಡಿ. ಗ್ಯಾರಂಟಿ ಯೋಜನೆಗೆ 14,282 ಕೋಟಿ ಪ್ರತಿ ವರ್ಷ ಬೇಕಾಗುತ್ತೆ. ಗ್ಯಾರಂಟಿ ಯೋಜನೆಗೆ ಯಾವುದು? ಶಕ್ತಿ ಯೋಜನೆ. ಶಕ್ತಿ ಯೋಜನೆಗೆ 1,451 ಕೋಟಿ. ಆಮೇಲೆ ಅನ್ನಭಾಗ್ಯ ಯೋಜನೆ, ಇದಕ್ಕೆ 2,187 ಕೋಟಿ, ಇದು ತಿಂಗಳಿಗೆ. ಗೃಹಜ್ಯೋತಿ 2,585 ಕೋಟಿ. ಗೃಹಲಕ್ಷ್ಮಿ 7,881 ಕೋಟಿ. ಯುವನಿಧಿ 175 ಕೋಟಿ. ವಾರ್ಷಿಕವಾಗಿ 60,000 ಕೋಟಿ, ಅಪ್ರಾಕ್ಸಿಮೇಟ್ಲಿ 60,000 ಕೋಟಿ. ನಮ್ಮ ಇಡೀ ಬಜೆಟ್ ಇರುವಂಥದ್ದು ಅಂದರೆ 3,60,000 ಕೋಟಿ, ಅಂದರೆ ₹3.60 ವಾರ್ಷಿಕ ಬಜೆಟ್. ಆ ₹3.60 ನಾನೊಂದು ಉದಾಹರಣೆಗೆ ಹೇಳಿದ್ದು, ₹3.60 60 ಪೈಸೆ ವರ್ಷಕ್ಕೆ ಇದಕ್ಕೆ ಬೇಕು. ಅರ್ಥ ಮಾಡ್ಕೊಳ್ಳಿ, ₹3.60 60 ಪೈಸೆ ಇದಕ್ಕೆ ಬೇಕು. 3,60,000 ಕೋಟಿಯಲ್ಲಿ 60,000 ಕೋಟಿ ಪ್ರತಿ ವರ್ಷ ಇದಕ್ಕೆ ಬೇಕು. 5 ವರ್ಷದಲ್ಲಿ ಒಂದು ಬಜೆಟ್ನ ದುಡ್ಡು ಬೇಕು. ಈಗ ಇವರು ಹೇಳ್ತಾ ಇದ್ದಾರಲ್ಲ ಕೇಂದ್ರ ಸರ್ಕಾರ, ಅಕ್ಕಿ ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಕ್ಕಿ ತಗೊಳ್ಳಿ ಅಂತ. ಈಗ ಇವರು ತಗೊಳ್ತಾರಾ ಅಥವಾ ತಗೊಳ್ಳೋದಿಲ್ವ? ಇವರು ಅಕ್ಕಿ ಸಿಕ್ಕಿಲ್ಲ ಅಂತ ಏನು ಮಾಡಿದ್ದಾರೆ? ₹170 ಕೊಟ್ಟಿದ್ದಾರೆ. ₹170 5 kg ಕೇಂದ್ರ ಸರ್ಕಾರದ ಅಕ್ಕಿ ಮತ್ತು ರಾಜ್ಯ ಸರ್ಕಾರದ ₹32 ಲೆಕ್ಕದಲ್ಲಿ ಅಕ್ಕಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.